ಇವತ್ತು ಇದು ಬೆಡ್ ಮುಂದ್ಗಡೆ ಒಂದು ಫ್ಲವರಿಂದ ಹಾಕಿದ್ದೀನಲ್ಲ, ಅದಕ್ಕೆ ಬೆಡ್ ರನ್ನರ್ ಅಂತ ಹೇಳ್ತಾರೆ. ಆ ರನ್ನರ್ನ ಹೇಗೆ ಮನೆಯಲ್ಲಿ ಹೊಲಿಯೋದು ಅಂತಂದೇಳಿ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದು ಫಸ್ಟ್ ನಾನು ಒಂದು ರೆಡ್ ಕಲರ್ದೇ ಬೇಕಾಗಿತ್ತು ನನಗೆ, ಅದಕ್ಕೋಸ್ಕರ ರೆಡ್ ಕಲರು ಸೀರೆನ ನಾನು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಮಧ್ಯದಲ್ಲಿ ಭಾಗ ಅಷ್ಟೇ ಬೇಕು, ಅದಕ್ಕೋಸ್ಕರ ಈ ಸೆರಗು ಮತ್ತು ಬಾರ್ಡರು ಎರಡೂ ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ. ಇದನ್ನು ತೆಗೆದುಬಿಟ್ಟು ಮಧ್ಯದ ಭಾಗ ಅಷ್ಟೇ ನಾನು ತೊಗೊತಾ ಇದ್ದೀನಿ ಹೊಲಿಲಿಕ್ಕೆ. ಈಗ ನಾವು ಈ ಬಾರ್ಡ್ರನ್ನ ತೆಗೆದು ಪಕ್ಕಕ್ಕೆ ಇಟ್ಕೊಬಿಡೋಣ. ಈ ಬಾರ್ಡ್ರಿಂದ ಏನಾದರೂ ಮುಂದೆ ಹೊಲಿದ್ರೆ ವೀಡಿಯೋ ಮಾಡಿ ಹಾಕ್ತೀನಿ. ಈಗ ಇದು ಮಧ್ಯದಲ್ಲಿ ಈ ಸೀರೆನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿರಿ. ನಾನು ಕಿಂಗ್ ಸೈಜ್ ಬೆಡ್ಡಿಗೆ ಹೊಲಿತಾ ಇದ್ದೀನಿ. ಅದಕ್ಕೋಸ್ಕರನೇ ನನಗೆ 3.5 ಮೀಟ್ರು ಬಟ್ಟೆ ನನಗೆ ಬೇಕಾಗುತ್ತದು. ಡಬಲ್ ಬರಬೇಕು, 3.5 ಮೀಟ್ರು ಬೇಕಾಗುತ್ತೆ ಅದಕ್ಕೆ. ನಿಮಗೆ ಎಷ್ಟು ಬೆಡ್ ಸೈಜ್ ಯಾವ ಸೈಜಿಗೆ ಹೊಲಿತೀರೋ ಅದಕ್ಕೆ ನೋಡಿಕೊಂಡು ಬಟ್ಟೆನ ತೊಗೊಳ್ಳಿ. ಈಗ ನೋಡಿ, ಇದನ್ನು ನಾನು ಅಲ್ಲಿ ಗುರ್ತು ಮಾಡ್ಕೊಂಡಿದ್ದೀನಿ, ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಕಟ್ ಮಾಡಿದ್ದೀನಿ ನೋಡಿ. ಈಗ ಇದಕ್ಕೆ ನಾವು ಮಧ್ಯದಲ್ಲಿ ಒಂದು ಬುಕ್ರಮ್ ಅಂತಂದು ಹೇಳಿ ಹಾಕಬೇಕು. ಯಾಕೆ ಅಂತಂದರೆ ಈ ಸೀರೆ ತುಂಬ ತೆಳ್ಳಗಿದೆ, ಅದನ್ನು ಫ್ಲವರ್ ಮಾಡಲಿಕ್ಕೆ ಬರಲ್ಲ. ಅದಕ್ಕೋಸ್ಕರ ಇದೇ ನೋಡಿ ಬುಕ್ರಮ್ ಅಂತಂದು ಹೇಳಿ. ಈ ಬಟ್ಟೆ ಗಿಟ್ಟೆ ಎಲ್ಲ ಹೊಲಿಬೇಕಾದ್ರೆ ಅದು ಹಾಕ್ತಾರೆ, ಅದೇ ಇದು. ಇದನ್ನು ನಾವು ಮಧ್ಯದಲ್ಲಿ ಹಾಕಬೇಕು. ನಾನೀಗ ಇದನ್ನು ಬುಕ್ರಮು ಅದನ್ನು ಅಷ್ಟೇ 3.5 ಮೀಟ್ರನ್ನೇ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರದು. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಇದನ್ನ ಸ್ಟಿಚ್ ಮಾಡಬೇಕು. 2 ಪದರು ಸೀರೆ ಬಟ್ಟೆ ತೊಗೋಬೇಕು, 1 ಪದರು ಇದು ಬುಕ್ರಮ್ನ ತೊಗೋಬೇಕು. ಇವನ್ನೆಲ್ಲವೂ ಸೇರಿ ಸ್ಟಿಚ್ ಮಾಡಬೇಕು. ಒಂದು ಸೈಡ್ ಮಾತ್ರ ಓಪನ್ ಇಟ್ಕೊಂಡು ಎಲ್ಲ ಫುಲ್ಲು ಸ್ಟಿಚ್ ಮಾಡಬೇಕು ನೋಡ್ರದು. ಇದನ್ನು ಈ ಥರ ಎಲ್ಲ ಸ್ಟಿಚ್ ಮಾಡಿ ಈಗ ಸ್ಟಿಚ್ ಮಾಡಿ ತೊಗೊಂಬಂತೀನಿ. ಈ ಸೈಡ್ ಮಾತ್ರ ಓಪನ್ ಇದೆ, ಇನ್ನೆಲ್ಲ ಫುಲ್ಲು ಸ್ಟಿಚ್ ಮಾಡಿದ್ದೀನಿ. ಈಗ ಇದನ್ನು ಉಲ್ಟಾ ಮಾಡಬೇಕು. ಈ ಉಲ್ಟಾ ಮಾಡಿದಾಗ ಬುಕ್ರಮ್ ಒಳಗೆ ಹೋಗುತ್ತೆ, ಸೀರೆದು 2 ಸೀರೆ ಬಟ್ಟೆದು ಮೇಲೆ ಬರುತ್ತೆ ನೋಡೋದು. ಇದು ಈ ಥರ ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ ನೋಡೋದು, ಈ ಥರ ಬರುತ್ತೆ. ಈಗ ನಾವು ಇದಕ್ಕೆ ಏನು ಮಾಡಬೇಕು ಅಂದರೆ ಎಂಡಿಗೆ ಹೋಗ್ಬಿಟ್ಟು ಫಸ್ಟು ಅದನ್ನು ಹೊಲಿಬೇಕು. ಇದನ್ನು ಮಡಚಿ ಹೊಲಿದ್ಬಿಟ್ಟು ಅದೇ ಇದು ಸ್ಟಿಚ್ನ ಸುತ್ತಲೂ ಸ್ಟಿಚ್ ಮಾಡ್ಕೊಂಡು ಬರಬೇಕು ನೋಡೋದು. ಈ ಥರ ಸ್ಟಿಚ್ ಮಾಡ್ಕೊಂಡು ಬರಬೇಕು, ಅಲ್ಲಿ ತನಕ ಫುಲ್ಲು ಎಲ್ಲದನ್ನು ಸ್ಟಿಚ್ ಮಾಡ್ಕೊಂಬಿಡಬೇಕು. ಸ್ಟಿಚ್ ಮಾಡಿಕೊಂಡು ತೋರಿಸ್ತೀನಿ. ಈಗ ಇದು ಸ್ಟಿಚ್ ಮಾಡಿ ತೊಗೊಂಡು ಬಂದಿದ್ದೀನಿ ನೋಡಿರಿ. ಇದು ಈ ಥರ ಬರುತ್ತೆ. ನೀಟಾಗಿ ಹೊಲ್ಕೊಂಡು ಇಸ್ತ್ರಿ ಮಾಡ್ಕೊಂಬಿಡ್ರಿ ಒಂದು ಸಲ. ಇಸ್ತ್ರಿ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತದು. ಈಗ ನಾನು ಇದನ್ನು ಈ ಕಿಂಗ್ ಸೈಜ್ ಬೆಡ್ಡಿಗೆ ಯಾವ ಥರ ಅರೇಂಜ್ಮೆಂಟ್ ಮಾಡಬೇಕು ಅಂತಂದು ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನೋಡೋದು. ಈಗ ತೊಗೊಂಡು ಬಂದಿದ್ದೀನಿ, ಇದನ್ನು ಅರೇಂಜ್ಮೆಂಟ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಈ ಬೆಡ್ಡಿಗೆ ಒಂದು ಬೆಡ್ಶೀಟು ಹಾಕಿದ್ದೀನಿ ನೋಡಿರಿ. ಇದಕ್ಕೆ ಈ ಬೆಡ್ಶೀಟಿಗೆ ಸುತ್ತಲೂ ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಅದೇ ಥರ ಬಟ್ಟೆ ತೊಗೊಂಡು ಸುತ್ತಲೂ ಕವರು ಹೊಲ್ದಿದ್ದೀನಿ ನೋಡ್ರದು. ಈ ಥರ ಫ್ರಿಲ್ಲಿಟ್ಟು ಹೊಲ್ದಿದ್ದೀನಿ. ಅಷ್ಟೇ ಹಾಕಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೆಡ್ಡು. ಬಟ್ ಏನು ಅಂತಂದರೆ ನಾನೀಗ ಒಂದು ಬೆಡ್ ರನ್ನರ್ ತೋರಿಸ್ತಾ ಇದ್ದೀನಲ್ಲ, ಅದ್ರ ಸಲುವಾಗಿ ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಹಾಕ್ಕೋಬೇಕು. ಈ ಬಟ್ಟೆ ಹೊಲ್ದಿದ್ವಲ್ಲ ಅದನ್ನು ಒಂದು ಸೈಡ್ ಈ ಥರ ಬೆಡ್ಡಿಗೆ ಹಾಕ್ಬಿಟ್ಟು ಈ ಥರ ಒಂದು ಸೈಡು ಈ ಥರ ಬರಬೇಕು ನೋಡಿರಿ. ಕೆಳಗಡೆ ನಮಗೆಷ್ಟು ಒಂಚೂರು ಉದ್ದ ಬರಬೇಕು ಅಷ್ಟು ಬಿಟ್ಕೊಂಡು ಆ ಕಡೆನೂ ಅಷ್ಟು ಬಿಟ್ಕೋಬೇಕು. ಮಧ್ಯದಲ್ಲಿ ಮಾತ್ರ ಫ್ಲವರ್ ಮಾಡಬೇಕು. ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಆ ಬಟ್ಟೆಯಿಂದ ನಾವು ಈಗಲೇ ಫ್ಲವರ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಅದು ಈ ಥರ ಫಸ್ಟು ಒಂದು ಫೋಲ್ಡ್ ಮಾಡ್ಕೊಂಬಿಡಿ. ಹೀಗೆ ನಮಗೆ ಆ ಬಟ್ಟೆ ಮಧ್ಯದಲ್ಲಿ ಏನು ಬರುತ್ತಲ್ಲ ಆ ಬಟ್ಟೆನ ನಾವು ಅಷ್ಟು ತೊಗೊಂಡು ಫೋಲ್ಡ್ ಮಾಡಿ ಈಗ ಫ್ಲವರ್ನ ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ಈ ಫ್ಲವರ್ ಮಾಡೋ ಸಲುವಾಗಿ ಒಳಗಡೆ ಬುಕ್ರಮ್ನ ಹಾಕ್ತಾಯಿದ್ದೀನಿ. ಯಾಕಂದರೆ ಸ್ಟಿಫಾಗಿ ಬರಬೇಕಲ್ಲ ಅದಕ್ಕೆ. ನಿಮ್ಮ ಕಡೆ ಏನಾರ ಬಟ್ಟೆ ಏನಾರ ಸ್ಟಿಫ್ ಇತ್ತು ಅಂತಂದರೆ ಬುಕ್ರಮ್ ಹಾಕ್ಲಾರ್ದೇ ಹೊಲಿಬೋದು. ಈಗ ಈ ಥರ ನೋಡಿ ಇದನ್ನು ಈ ಥರ ಮೇಲ್ಗಡೆ ಹಿಂಗೆ ಅಂದ್ಕೊಂಡ್ಬಿಟ್ರೆ ಈಸಿಯಾಗಿ ಫ್ಲವರು ಬರುತ್ತೆ ನೋಡ್ರಿ. ಆ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಈ ಹೋಟೆಲ್ ಹೋದ್ರಲ್ಲೆಲ್ಲ ಹಾಕಿರ್ತಾರೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೋದ ತಕ್ಷಣ ಎಷ್ಟು ಖುಷಿ ಅನ್ನಿಸ್ತದೆ. ಅದೇ ಥರ ನಾವು ನಮ್ಮ ಮನೆಯಲ್ಲಿ ಹೊಲ್ಕೋಬೋದು ಅಂತಂದೇಳಿ ನೋಡಿದ್ದೆ ನಾನು, ಅದಕ್ಕೆ ನಾನು ಹೊಲಿತಾ ಇದ್ದೀನಿ. ಅದೇ ಬಟ್ಟೆಯಿಂದನೇ 2 ಕುಷನ್ನು ಕವರ್ ಹೊಲ್ದಿದ್ದೀನಿ, ಮತ್ತು ಒಂದು ಹಾರ್ಟ್ ಶೇಪಿಂದು ಒಂದು ಹಿಂದ್ಗಡೆ ವೆಲ್ವೆಟ್ ಹಾಕಿದ್ದೀನಿ, ಇನ್ನೂ ಒಂದು ಸೀರೆದ ಹೊಲಿದು ಹಾಕಿದ್ದೀನಿ ನೋಡಿರಿ. ಆ ಕಡೆ ಈ ಕಡೆ ಈ ಥರ 2 ಬರೀ ಈ ಥರ ಕುಷನ್ ಇಡ್ಬೋದು. ಇಲ್ಲ ಅಂತಂದರೆ ಬರೀ ಹಾರ್ಟ್ ಶೇಪಿಂದು ಇಡ್ಬೋದು. ಇಲ್ಲಾಂದರೆ ಈ ಥರ 3 ನಿಮ್ಗೆ ಯಾವ ಥರ ಅರೇಂಜ್ಮೆಂಟ್ ಬೇಕೋ ಆ ಥರ ಮಾಡ್ಕೋಬೋದು ನೋಡಿ. ಈಗ ಅಲ್ಲಿಂದ ಫೈನಲ್ದು ತೋರಿಸ್ತಾ ಇದ್ದೀನಿ ನೋಡಿ. ಇದು ಫ್ಲವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಈ ಥರ ಫ್ಲವರ್ ಹಾಕಿ ಇದು ಮಾಡಿಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿರಿ, ಈ ಬೆಡ್ ಹಿಂದ್ಗಡೆ ಒಂದು ಕಟ್ಟಿಗೆ ಹಿಂಗೆ ಬಂದಿರುತ್ತಲ್ಲ ಅದಕ್ಕೆ ನಾನು LED ಬಲ್ಬ್ನ ಅಟ್ಯಾಚ್ ಮಾಡಿದ್ದೀನಿ. ಈಗ ನೋಡಿ ಲೈಟ್ ಆನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು
ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಲೈಟು ಆಫ್ ಮಾಡಿ ತೋರಿಸ್ತೀನಿ ನೋಡಿ, ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಅದು ತುಂಬ ಚೆನ್ನಾಗಿದೆ. ನೀವು ಈ ಥರ ಮನೆಯಲ್ಲಿ ಹೊಲಿಬೋದು. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಹೊಲ್ಕೋಬೋದು. ಈ ವಿಡಿಯೋ ಹೇಗೆ ಬಂದಿದೆ ಅಂತಂದೇಳಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.